ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಿಮಗೆ ಹಳೆ ಪಿಂಚಣಿ ಯೋಜನೆ ಕುರಿತು ಒಂದು ಬಿಗ್ ಅಪ್ಡೇಟ್ ಇದೆ, ಅದನ್ನು ತಿಳಿಸ್ಕೊಡ್ತೀನಿ. ಏನಂದ್ರೆ ರಾಜ್ಯ ಸರ್ಕಾರಿ ನೌಕರರಿಗೆ 2026 ಮತ್ತು 27 ಒಂದು ಅಂತ್ಯದೊಳಗೆ ಕೇಂದ್ರ ವೇತನ ಜಾರಿಗೆ ತರಲು ಸಂಘ ಬದ್ಧವಾಗಿದ್ದು, ಹಬ್ಬದ ಮುಂಗಡವನ್ನು ಅಂದ್ರೆ 25,000ದಿಂದ 50,000ಕ್ಕೆ ಹೆಚ್ಚಳ ಕೂಡ ಮಾಡಿದ್ದಾರೆ. ಇನ್ನು NPS ಬದಲಾಗಿ OPS ಜಾರಿಗೆ ತರುವ ಬಗ್ಗೆ ಸಂಘ ಸತತವಾಗಿ ಪ್ರಯತ್ನಿಸುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಾಜ್ಯದ ನೌಕರರು ನೆಮ್ಮದಿಯಂತೆ ಇರುವಂತೆ ಮಾಡುವುದು ಸಂಘದ ಒಂದು ಕರ್ತವ್ಯ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ CX ಷಡಕ್ಷರಿ ಅವರು ಕೂಡ ತಿಳಿಸ್ತಾರೆ. ಹಾಗೆ ಕಾರವಾರದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಆಯೋಜಿಸಿದ್ದ ಒಂದು SSLC PUC ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರದಲ್ಲಿ ಪಾಲ್ಗೊಂಡು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡ್ತಾರೆ ಅವರು. ಕರ್ನಾಟಕದ ಸರ್ಕಾರಿ ಒಂದು ನೌಕರರ ಸಂಘವು 2026 ಮತ್ತು 27ರ ಅಂತ್ಯದೊಳಗೆ ರಾಜ್ಯ ನೌಕರರಿಗೆ ಕೇಂದ್ರ ಸರ್ಕಾರದ ಮಾದರಿಯ ವೇತನವನ್ನು ನಾವು ಜಾರಿಗೆ ತರಲು ಬದ್ಧವಾಗಿದೆ ಎಂದು ಒಂದು ಸಂಘದ ಅಧ್ಯಕ್ಷರಾದ CX ಷಡಕ್ಷರಿ ಅವರು ತಿಳಿಸ್ತಾರೆ. ಇನ್ನು ಈ ಮುಂದುವರೆದ ವರದಿ ಅಂದ್ರೆ ರಾಜ್ಯದ ನೌಕರರು ನೆಮ್ಮದಿಯಿಂದ ಇರುವಂತೆ ಮಾಡುವುದು ಸಂಘದ ಕರ್ತವ್ಯ. ಸೊ ನಮ್ಮ ಸಂಘದಿಂದ ಎಲ್ಲಾ ಒಂದು ರಾಜ್ಯ ಸರ್ಕಾರದ ನೌಕರರೇನಿದ್ರೆ ಅವರು ನೆಮ್ಮದಿಯಿಂದ ಇರಬೇಕು. ಈ ಕಾರಣದಿಂದ ನೌಕರರಿಗೆ ನೀಡುವ ಹಬ್ಬದ ಮುಂಗಡವನ್ನು ಪ್ರಸ್ತುತ ಇರುವ 25,000ವನ್ನು 50,000ಕ್ಕೆ ಹೆಚ್ಚಳ ಮಾಡಲು ಪ್ರಯತ್ನ ಪಡ್ತಾ ಇದ್ದೀವಿ ಸಂಘದಿಂದ. ಅದನ್ನ ಅನುಮೋದನೆಗೆ ನಾವು ಪರ್ಮಿಷನ್ ತಗೊಂಡು ಸರ್ಕಾರಕ್ಕೆ ನಾವು ಒಪ್ಪಿಸ್ತಾ ಇದೀವಿ ಅಂತ ಹೇಳಿದ್ದಾರೆ. ಹಾಗೆ NPS ಬದಲಾಗಿ OPS ಜಾರಿಗೆ ತರುವ ಬಗ್ಗೆ ಸಂಘವು ಸತತವಾಗಿ ನಾವು ಪ್ರಯತ್ನ ನಡೆಸ್ತಾ ಇದ್ದೀವಿ ಅಂತ ಅವರು ತಿಳಿಸ್ತಾರೆ. ಹೇಗೆ ಇನ್ನು ನೌಕರರಿಗೆ ಮಿಲಿಟರಿ ಕ್ಯಾಂಟೀನ್ ಮಾದರಿಯಲ್ಲಿ 20% 25% ರಿಯಾಯಿತಿ ದರದಲ್ಲಿ, ಸೊ ಅಂದ್ರೆ ಎಲ್ಲಾ ರಾಜ್ಯ ಸರ್ಕಾರಿ ನೌಕರರಿಗೂ ಈಗ ಯಾವ ರೀತಿ ಈಗ ಮಿಲಿಟರಿ ಒಂದು ಪಡೆಗೆ ಕ್ಯಾಂಟೀನ್ ಮಾದರಿ ವ್ಯವಸ್ಥೆ ಇದೆ, ಅದೇ ರೀತಿ ಇಲ್ಲೂ ಕೂಡ ಒಂದು ಸರ್ಕಾರಿ ನೌಕರರಿಗೆ 20% 25% ರಿಯಾಯಿತಿ ದರದಲ್ಲಿ ಗೃಹೋಪಯೋಗಿ ವಸ್ತುಗಳು ಅಂದ್ರೆ ದಿನನಿತ್ಯ ಬಳಸುವ ಏನು ವಸ್ತುಗಳಿದೆ ಅದಕ್ಕೆ ಸೇರಿದಂತೆ ವಿವಿಧ ವಸ್ತುಗಳನ್ನು ಖರೀದಿಸಲು MSIL ಮುಖಾಂತರ, ಅಂದ್ರೆ ಈ MSIL ಒಂದು ಸರ್ಕಾರದ ಏನಿದೆ ಮಾನ್ಯತೆಯಲ್ಲಿ ಅದರ ಮುಖಾಂತರ ಕ್ಯಾಂಟೀನ್ ಯೋಜನೆ ರೂಪಿಸಲಾಗುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಮೊದಲ ಹಂತದಲ್ಲಿ ಬೆಂಗಳೂರಿನಲ್ಲಿ ಮತ್ತು ನಂತರ ಎಲ್ಲಾ ಜಿಲ್ಲೆಗಳಿಗೆ ಜಾರಿಗೆ ತರ್ತೀವಿ. ಮೊದಲು ನಾವು ಬೆಂಗಳೂರಿಗೆ ಅಂದ್ರೆ ಬೆಂಗಳೂರಲ್ಲಿ ಇದನ್ನ ಅಭಿವೃದ್ಧಿ ಪಡಿಸ್ತೀವಿ, ಅದಾದ ನಂತರ ಎಲ್ಲಾ ಒಂದು ಜಿಲ್ಲೆಗಳಿಗೆ ನಾವು ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಕರ್ತವ್ಯದಲ್ಲಿರುವ ಏನಾದ್ರೂ ಮರಣ ಹೊಂದಿದ್ರೆ ಆ ಒಂದು ಸರ್ಕಾರಿ ನೌಕರರಿಗೆ 1 ಕೋಟಿ ರು ವಿಮೆ ದೊರೆಯುವ ಸ್ಯಾಲರಿ ಪ್ಯಾಕೇಜ್ ಜಾರಿಗೆ ಆಲ್ರೆಡಿ ತರಲಾಗಿದೆ. ಅಕ್ಟೋಬರ್ 1ರಿಂದ ಆರೋಗ್ಯ ಸಂಜೀವಿನಿ ಯೋಜನೆ ಕೂಡ ಜಾರಿಯಾಗಿದೆ. ಮೊದಲ ಹಂತದಲ್ಲಿ ಒಳರೋಗಿಗಳಿಗೆ, ಮುಂದಿನ ದಿನಗಳಲ್ಲಿ ಹೊರರೋಗಿ ಒಂದು ಸೌಲಭ್ಯ ಪಡೆಯಲು ಕ್ರಮ ವಹಿಸಲಾಗಿದ್ದು, ಮಹಿಳಾ ನೌಕರರು ತಮ್ಮ ತಂದೆ ತಾಯಿಗಳ ಸಹ ಈ ಯೋಜನೆಗೆ ಸೇರಿಸಲು ಅವಕಾಶ ನೀಡಲಾಗಿದೆ ಅಂತ ಅವರು ತಿಳಿಸ್ತಾರೆ ಸರ್ಕಾರದಿಂದ. ಓಕೆನಾ. ಒಟ್ಟಾರೆ ಈ ಮಹಿಳಾ ನೌಕರರಿಗೆ ಋತುಚಕ್ರದ ಸಂದರ್ಭದಲ್ಲಿ ಪ್ರತಿ ತಿಂಗಳು 1ರಂತೆ ವರ್ಷಕ್ಕೆ 12 ವಿಶೇಷ ಸಾಂದರ್ಭಿಕ ರಜೆ ಕೂಡ ನೀಡುವಂತೆ ಸಂಘ ಒಂದು ಮನವಿಗೆ ರಾಜ್ಯ ಸರ್ಕಾರವು ಸ್ಪಂದಿಸಿದೆ. ಆಲ್ರೆಡಿ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಸರ್ಕಾರದಿಂದ. ಈ ಪ್ರಸ್ತಾವನೆಗೆ ಒಂದು ಸಚಿವ ಸಂಪುಟದಲ್ಲಿ ಅನುಮೋದನೆ ದೊರೆತಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ಅಧಿಕೃತ ಒಂದು ಆದೇಶ ಹೊರಬೀಳಲಿದೆ ಅಂತ ಕೂಡ ಅವರು ಹೇಳ್ತಾರೆ. ಇದರಿಂದ ರಾಜ್ಯದ 2.25 ಲಕ್ಷ ಮಹಿಳಾ ನೌಕರರಿಗೆ ಅನುಕೂಲವಾಗುತ್ತೆ. ಇನ್ನು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಹಲವಾರು ನ್ಯೂನತೆಗಳಿದೆ, 60 ಪ್ರಶ್ನೆಗಳಲ್ಲಿ ಹಲವು ಅನಾವಶ್ಯಕ ಪ್ರಶ್ನೆಗಳಿದೆ. ಸೊ ಇದಾದ ಕಾರಣ ನಮ್ಮ ನೌಕರರಿಗೆ ಸಮೀಕ್ಷೆ ವೇಳೆ ಸಾಕಷ್ಟು ತೊಂದರೆ ಅನುಭವಿಸಿದ್ದಾರೆ ಅಂತ ಕೂಡ ಅವರು ನೌಕರರ ಸಂಘದ ಅಧ್ಯಕ್ಷರಾದಂತಹ CX ಷಡಕ್ಷರಿ ಅವರು ತಿಳಿಸ್ತಾರೆ. ಸೊ ಒಟ್ಟಾರೆ ಒಂದು ಸ್ಯಾಲರಿ ಪಾರ್ಟ್ ಏನಿದೆ ಅದನ್ನ ನಾವು ಕೇಂದ್ರ ಸರ್ಕಾರದ ರೀತಿ ನಾವು ರಿಕ್ವೆಸ್ಟ್ ಮಾಡ್ಕೊಂತಾ ಇದೀವಿ. NPS ಬದಲು ಅಂದ್ರೆ OPS ನಾವು ಜಾರಿಗೆ ತರಬೇಕು ಅಂತ ಸಂಘ ಸತತವಾಗಿ ಒಂದು ಪ್ರಯತ್ನ ಪಡಿಸ್ತಾ ಇದೀವಿ. ಸೊ ಸರ್ಕಾರನ ರಿಕ್ವೆಸ್ಟ್ ಮಾಡ್ತಿದೀವಿ ಅನ್ನೋದು ಕೂಡ ಹೇಳಿದ್ದಾರೆ. ಓಕೆನಾ. ಸೊ ಇದೊಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಒಟ್ಟಾರೆ ಸರ್ಕಾರದ ಒಂದು ಎಂಪ್ಲಾಯೀಸ್ಗೆ ಒಂದು ಕ್ಯಾಂಟೀನ್ ವ್ಯವಸ್ಥೆ ಆಗಿರ್ಬೋದು. ಓಕೆನಾ. ಇನ್ನು ಅಂದ್ರೆ ಮಿಲಿಟರಿ ಕ್ಯಾಂಟೀನ್ ಆ ವ್ಯವಸ್ಥೆ ಇದೆ, ಅದೇ ಕೂಡ ಎಲ್ಲಾ ಸರ್ಕಾರಿ ಒಂದು ನೌಕರರಿಗೆ ಆ ಕ್ಯಾಂಟೀನ್ ವ್ಯವಸ್ಥೆ ಆಗಿರ್ಬೋದು. ಅಂದ್ರೆ ಅಲ್ಲಿ ದಿನನಿತ್ಯದ ಒಂದು ಗೃಹೋಪಯೋಗಿ ವಸ್ತುಗಳು ದೊರೆಯುತ್ತೆ ಅಲ್ಲಿ. ಓಕೆನಾ. ಇನ್ನ ಒಂದು ಇನ್ಶೂರೆನ್ಸ್ ಆಗಿರ್ಬೋದು. ಓಕೆನಾ. ಒಟ್ಟಾರೆ ಈ ಎಲ್ಲಾ ಒಂದು ಸೌಲಭ್ಯಗಳನ್ನ ಸರ್ಕಾರ ಕೊಟ್ಟಿದೆ. ಆರೋಗ್ಯ ಸಂಜೀವಿನಿ ಯೋಜನೆ ಆಗಿರ್ಬೋದು. ಓಕೆನಾ. ಸೊ ಇಷ್ಟು ನಮಗೆ ಸರ್ಕಾರ ಸಪೋರ್ಟ್ ಮಾಡಿದೆ ಅನ್ನೋ ಮಾತು ಕೂಡ ಅವರು ಹೇಳಿದ್ದಾರೆ. ಓಕೆನಾ. ಸೊ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಇದ್ರ ಬಗ್ಗೆ ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ, ಒಂದು ಸರ್ಕಾರದ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.